ಆ ಏನ್ ಬ್ರೋ ಫೋನ್ ಪೇ UPI ಪಿನ್ ತಿಳ್ಕೊಂಡ್ಬಿಟ್ಟಿದ್ಯಾ ಇವಾಗ ಬಂದ್ಬಿಟ್ಟಿದ್ಯಾ ನೀನು ಓಕೆನಾ ಯಾವ ತರ ನಾವು ಟ್ರಾನ್ಸಾಕ್ಷನ್ ಇಷ್ಟನ್ನ ಡಿಲೀಟ್ ಮಾಡೋದು ಅಂತ ಏನಕ್ಕಪ್ಪ ಅಂತಂದ್ರೆ ನೀನು ಆ ಒಂದು ಫೋನ್ ಇಂದ ಅಮೌಂಟ್ ಸೆಂಡ್ ಮಾಡಿದ ತಕ್ಷಣ ನೀನು ಆ ಒಂದು ಇಷ್ಟು ಡಿಲೀಟ್ ಮಾಡ್ಬೇಕು ಓಕೆನಾ ಇಷ್ಟು ಡಿಲೀಟ್ ಮಾಡ್ಬಿಟ್ರೆ ಅವನಿಗೆ ಗೊತ್ತಾಗಲ್ಲ ನಾವು ಪೇಮೆಂಟ್ ಕಳಿಸ್ಕೊಂಡಿದ್ದೀರಾ ಅಂತ ಓಕೆನಾ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಯಾವ ತರ ಫೋನ್ ಪೇ ಹಿಸ್ಟ್ರಿಯನ್ನು ಡಿಲೀಟ್ ಮಾಡೋದು ಅನ್ನೋದ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂಡ್ ತುಂಬಾ ಜನಕ್ಕೆ ಆಸೆ ಓಕೆನಾ ಫೋನ್ ಪೇ ಹಿಸ್ಟ್ರಿ ಅನ್ನೋದು ಗೊತ್ತಾಗ್ಬಿಡುತ್ತೆ ಯಾವ್ದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಯಾರ್ದಾಗಿರ್ಬೋದು ತಿಳ್ಕೊಂಡ್ಬಿಟ್ಟಿರ್ದು ಗೊತ್ತಾಗ್ಬಿಡುತ್ತೆ ಅದ್ರ ಪೇಮೆಂಟ್ ಸೆಂಡ್ ಮಾಡ್ಕೊಳಕ್ ಹೋದ್ರೆ ಅವಾಗ ಏನಪ್ಪಾ ಅಂತಂದ್ರೆ ಗೊತ್ತಾಗೇ ಬಿಡ್ತದ ನಾನು ಪೇಮೆಂಟ್ ಅನ್ನು ಯಾರಿಗೆ ಕಳಿಸ್ಕೊಂಡಿದ್ದೀರಾ ಅಂತ ಓಕೆನಾ ಅದೇ ಹಿಸ್ಟ್ರಿನ ಡಿಲೀಟ್ ಮಾಡ್ಬಿಟ್ರೆ ಗೊತ್ತಾಗಲ್ಲ ಅದು ಓಕೆನಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವ ತರ ಹಿಸ್ಟ್ರಿನ ಡಿಲೀಟ್ ಮಾಡೋದು ಅಂತ ಅಂಡ್ ಆ ಚಾನಲ್ ಏನಾದ್ರೂ ಮೊದಲೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಒಂದ್ಸಾರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಕೂಡ ನಿಮ್ಗೆ ಟಕ್ಕದ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್ ಓಕೆನಾ ಬಾಳ ಸ್ಕ್ರೀನ್ ಮೇಲೆ ಹೋಗೋಣ ಫಟಾಫಟ ಅಂತ ತಿಳ್ಕೊಂಡ್ಬಿಡೋಣ ಗೈಸ್ ಓಕೆನಾ ಲೆಟ್ ಗೆಟ್ ಸ್ಟಾರ್ಟೆಡ್ ಗೈಸ್ ಇವಾಗ ಏನಪ್ಪಾ ಅಂತಂದ್ರೆ ನಾನು ಫೋನ್ ಪೇ ಅಪ್ಲಿಕೇಶನ್ ಓಪನ್ ಅನ್ನೋದು ಮಾಡ್ತಾ ಇದೀನಿ ಸೊ ಓಪನ್ ಮಾಡ್ಕೊಳ್ಳಿ ನಂತರ ನಾವು ಲಾಕ್ ಸೆಟ್ ಮಾಡಿರ್ತೀರಲ್ಲ ಸಿಂಪಲ್ ಆಗಿ ಲಾಕ್ ಅನ್ನೋದು ಓಪನ್ ಅನ್ನೋದು ಮಾಡಿ ಸೊ ಲಾಕ್ ಅನ್ನೋದು ಎಂಟರ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಫೋನ್ ಪೇ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಈ ತರ ಓಪನ್ ಆಗುತ್ತೆ ಸೊ ಸಿಂಪಲ್ ಆಗಿ ನಾವು ಹಿಸ್ಟ್ರಿ ಐಕನ್ ಹೋಗೋಣ ಓಕೆನಾ ಸೊ ಹಿಸ್ಟ್ರಿ ಐಕನ್ ಹೋಗಂಗಿತ್ತಂದ್ರೆ ಇಲ್ಲಿ ನೋಡ್ತಾ ನಾನು ಪೇಮೆಂಟ್ ಯಾರಿಗಾರಿಗೆ ಮಾಡಿದೀನೋ ಯಾರಿಗಾರಿಗೆ ಇಲ್ವೋ ಅವೆಲ್ಲನೂ ಡೀಟೇಲ್ಸ್ ಎಲ್ಲಾನು ಇಲ್ಲ ಅನ್ನೋದು ಬಂದ್ಬಿಡುತ್ತೆ ಗೈಸ್ ಓಕೆನಾ ಸೊ ಅದ್ರ ಪರ್ಟಿಕ್ಯುಲರ್ ಆಗಿ ನಾವು ಕಾಂಟ್ಯಾಕ್ಟ್ ಯಾರಿಗಾದ್ರೂ ಅಮೌಂಟ್ ಸೆಂಡ್ ಮಾಡಿರೋದು ಡಿಲೀಟ್ ಯಾವ ತರ ಮಾಡೋದು ಅಂತಂದ್ರೆ ಇವಾಗ ತಿಳ್ಕೊಳ್ಳೋಣ ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ಹೋಮ್ ಸ್ಕ್ರೀನ್ ಬಂದಿದ ನಂತರ ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಪ್ರೊಫೈಲ್ ಐಕನ್ ಬರುತ್ತೆ ಮೇಲೆ ಸಿಂಪಲ್ ಆಗಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನಿಮ್ಮೊಂದು QR ಕೋಡ್ ಕಾಣಿಸ್ಕೊಳ್ಳುತ್ತೆ ನಿಮ್ಮೊಂದು ಪರ್ಸನಲ್ ಡೀಟೇಲ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಸೊ ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ವಶನ್ ಮಾರ್ಕ್ ಒಂದು ಐಕನ್ ಇದೆ ನೋಡ್ತಾ ಇದ್ರ ಮೇಲೆ ಅದ್ರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಈ ತರ ಒಂದು ಪೇಜ್ ಅನ್ನೋದು ಬಂದ್ಬಿಡುತ್ತಾ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ 4 ಆಪ್ಷನ್ ಬಂದ್ಬಿಡುತ್ತೆ ನೋಡ್ತಾ ಇದ್ದೀರಾ ಇಲ್ಲೇನಪ್ಪಾ ಅಂತಂದ್ರೆ ನೀವು ಕ್ಲಿಕ್ ನ ಮಾಡ್ಕೋಬೇಕಾಗುತ್ತೆ ಮೈ ಪ್ರೊಫೈಲ್ ಫೋನ್ ಪೇ ಅಂತ ಇದೆಯಲ್ಲ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ದೀನಿ ನಿಮ್ಗೆ ಪರ್ಸನಲ್ ಡೀಟೇಲ್ಸ್ ಇರುತ್ತೆ ಮೈ ಫೋನ್ ಪೇ ಅಕೌಂಟ್ ಡೀಟೇಲ್ಸ್ ಇರುತ್ತೆ ಅಂಡ್ ಮೈ ಸೇವ್ಡ್ ಅಡ್ರೆಸ್ ಇರುತ್ತೆ ಅಂಡ್ KYC ಇರುತ್ತೆ ಅಂಡ್ ನೀವು ಕ್ಲಿಕ್ ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ರೆ ಮೈ ಫೋನ್ ಪೇ ಅಕೌಂಟ್ ಡೀಟೇಲ್ಸ್ ಅಂತ ಇದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ದೀರಾ ನಿಮ್ಗೆ ಮತ್ತೆ ಒಂದು 3 ಆಪ್ಷನ್ ಬರುತ್ತೆ ಸೊ 3 ಆಪ್ಷನ್ ಏನಪ್ಪಾ ಅಂತಂದ್ರೆ ನೋಡ್ತಾ ಇದ್ರಿ ಇಲ್ಲಿ ಚೇಂಜಿಂಗ್ ಆರ್ ಡಿಲೀಟಿಂಗ್ ಡೀಟೇಲ್ಸ್ ಅಂತ ಬರುತ್ತೆ ಅದಾಗಿದ ನಂತರ ಡಿಆಕ್ಟಿವೇಟ್ ಫೋನ್ ಪೇ ಅಕೌಂಟ್ ಅಂತ ಬರುತ್ತೆ ಅದಾಗಿದ ನಂತರ ಬ್ಲಾಕಿಂಗ್ ಅನ್ಬ್ಲಾಕಿಂಗ್ ಮೈ ಅಕೌಂಟ್ ಅಂತ ಬರುತ್ತೆ ಓಕೆನಾ ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ರೆ ಮೊಬೈಲ್ ನಂಬರ್ ಅನ್ನು ಸೊ ಅದನ್ನ ಚಾಯ್ಸ್ ಅನ್ನೋದು ಮಾಡ್ಕೋಬಹುದು ಸೊ ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ ನೀವು ಚೇಂಜಿಂಗ್ ಆರ್ ಡಿಲೀಟಿಂಗ್ ಡೀಟೇಲ್ಸ್ ಅಂತ ಇದ್ರಲ್ಲ ಅದ್ರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ಅನ್ನೋದು ಮಾಡ್ಕೊಳ್ಳಿ ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಮತ್ತೆ ಈ ಒಂದು ಪೇಜ್ ಅನ್ನೋದು ಬಂದ್ಬಿಡ್ತೀರಾ ನೀವು ಸೊ ಈ ಒಂದು ಪೇಜ್ ಬಂದಿದ ನಂತರ ಇಲ್ಲಿ ನೋಡ್ತಾ ನಿಮ್ಗೆ ಇಲ್ಲಿ ಕೇಳ್ತಿದ್ರೆ ನಿಮ್ಮೊಂದು ಫೋನ್ ಪೇ ನಲ್ಲಿ ಏನಾದ್ರು ನಿಮ್ಮೊಂದು ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಕೇಳ್ತಿದೆ ಅಂಡ್ ಈ ಕೆಳಗಡೆ ನೋಡಂಗಿತ್ತೆ 4-5 ಆಪ್ಷನ್ ಕೇಳ್ತಿದೆ ನಿಮ್ಮ ಅಷ್ಟು ಪೇಷನ್ಸ್ ಇತ್ತಂದ್ರೆ ಓದ್ಕೊಳ್ಳಿ ಓಕೆನಾ ಸೊ ಅದಾಗಿದ ನಂತರ ಲಾಸ್ಟ್ ಅಲ್ಲಿ ನೋಡಂಗಿತ್ತಂದ್ರೆ ನಿಮ್ಗೆ ಒಂದು ಆಪ್ಷನ್ ಬರ್ತಿದೆ ನೋಡ್ತಾ ಇದ್ರಾ ಕೆನ್ ಐ ಡಿಲೀಟ್ ಮೈ ಆಲ್ ಪೇಮೆಂಟ್ಸ್ ಡೀಟೇಲ್ಸ್ ಆನ್ ಫೋನ್ ಪೇ ಓಕೆನಾ ಸಿಂಪಲ್ ಆಗಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಅಂದ್ರೆ ಫೋನ್ ಪೇ ಹಿಸ್ಟ್ರಿಯನ್ನು ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಯಾವ ತರ ಡಿಲೀಟ್ ಮಾಡೋದು ಅಂತ ಹೇಳ್ತಿದ್ದೀರಾ ಸಿಂಪಲ್ ಆಗಿ ನಾವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ಕೊಳ್ಳೋಣ ಸೊ ಕ್ಲಿಕ್ ಆಗಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಆ ಒಂದು ಡೀಟೇಲ್ಸ್ ಎಲ್ಲಾನು ಓಪನ್ ಆಗಿದಾವೆ ಬೇಕಾದ್ರೆ ನೀವು ಲ್ಯಾಂಗ್ವೇಜ್ ಅನ್ನು ಚೂಸ್ ಮಾಡ್ಕೊಂಡು ಕನ್ನಡದಲ್ಲಿ ಬೇಕಾದ್ರೆ ನೀವು ತಗೋಬಹುದು ಇಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ನೀವು ಯಾವ ಒಂದು ಭಾಷೆನಲ್ಲಿ ಇದೀರಾ ಯಾವ ಒಂದು ಭಾಷೆ ನಿಮ್ಗೆ ಓದಕ್ ಬರುತ್ತೆ ಸಿಂಪಲ್ ಆಗಿ ಆ ಒಂದು ಲ್ಯಾಂಗ್ವೇಜ್ ಅನ್ನು ಚೂಸ್ ಮಾಡ್ಕೊಳ್ಳಿ ನಂತರ ಇದನ್ನ ಸಿಂಪಲ್ ಆಗಿ ಓದ್ಕೊಳ್ಳಿ ಗೈಸ್ ಓಕೆನಾ ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಗೈಸ್ ಅವ್ರೇನು ಹೇಳ್ತಿದ್ದಾರೆ ಅಂತಂದ್ರೆ ನಿಮ್ಮೊಂದು ಫೋನ್ ಪೇ ಹಿಸ್ಟ್ರಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಇಲ್ಲಿಂದ ಏನಪ್ಪಾ ಅಂತಂದ್ರೆ ನಾವು ಡಿಲೀಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಇಲ್ಲೇನಪ್ಪಾ ಅಂತಂದ್ರೆ ಡಿಲೀಟ್ ಮಾಡೋ ಆಪ್ಷನ್ ಏನಾದ್ರು ಇದ್ದು ಬಿಟ್ಟಿದ್ರೆ ಇನ್ನೇನು ನೀನ್ ಅದೇ ಕೆಲಸನೇ ಮಾಡ್ತಾ ಇದೀಯ ಯಾರೆಲ್ಲರೂ UPI ಪಿನ್ ತಿಳ್ಕೊಂಡ್ಬಿಡೋದು ಅಂಡ್ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋದು ಸಿಂಪಲ್ ಆಗಿ ಆ ಒಂದು ಹಿಸ್ಟ್ರಿನ ಡಿಲೀಟ್ ಅನ್ನೋದು ಮಾಡ್ತಾ ಇದ್ದೆ ಅಂಡ್ ಅವ್ರಿಗಂತೂ ಅದು ಗೊತ್ತಾಗ್ತಾ ಇರ್ಲಿಲ್ಲ ಓಕೆನಾ ಸೊ ಹಂಗಾಗಿ ಫೋನ್ ಪೇ ಅವ್ರು ಏನಪ್ಪಾ ಅಂತಂದ್ರೆ ಈ ಒಂದು ಆಪ್ಷನ್ ಕೊಟ್ಟಿಲ್ಲ ನೀವು ಯಾವುದೇ ಆಗಿರ್ಬೋದು ಡಿಲೀಟ್ ಮಾಡಕ್ ಆಗಲ್ಲ ಪೇಮೆಂಟ್ ಅನ್ನು ಇಲ್ಲಿಂದ ಓಕೆನಾ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೀವು ಬೇಕಾದ್ರೆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ನೋಡ್ಕೊಳ್ಳಿ ಅಷ್ಟೇ ಗೈಸ್ ಓಕೆನಾ ನೀವು ಯಾವುದೋ ಒಂದು ಪೇಮೆಂಟ್ ಆಗಿರ್ಬೋದು ಗೈಸ್ ಯಾವುದೋ ಒಂದು ಆಗಿರ್ಬೋದು ಫೋನ್ ಪೇ ಇಂದ ನೀವು ಡಿಲೀಟ್ ಅನ್ನೋದು ಮಾಡಕ್ ಆಗಲ್ಲ ಯಾವುದೋ ಒಂದು ಪೇಮೆಂಟ್ ಗೈಸ್ ಓಕೆನಾ ಐ ಹೋಪ್ ಗೈಸ್ ಎಲ್ಲಾನು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಫೋನ್ ಪೇ ನಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಡಿಲೀಟ್ ಆಗುತ್ತಾ ಅಥವಾ ಇಲ್ವಾ ಅಂತ ಸೊ ಈ ಒಂದು ವಿಡಿಯೋ ನೋಡಿದ್ಮೇಲೆ ಎಲ್ಲ ಅರ್ಥ ಆಗೇ ಬಿಟ್ಟಿದೆ ಅನ್ಕೊಂಡ್ಬಿಟ್ಟಿದೀನಿ ಗೈಸ್ ಓಕೆನಾ ಅದೇ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಲೈಕ್ ಮಾಡೋದಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಬಹುದು ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. Thank you for watching. Bye bye.